ಕೆಪಿಎಸ್ಸಿ ನೇಮಕಾತಿಯಲ್ಲಿ ಹಗರಣ ಪ್ರಕರಣ. ಕೆಪಿಎಸ್ಸಿ ಕೇಂದ್ರ ಕಚೇರಿ ಮೇಲೆ ಸಿಐಡಿ ದಾಳಿ. ಪಶುವೈದ್ಯಾಧಿಕಾರಿ ನೇಮಕಾತಿ ಸಂಬಂಧ ರೇಡ್. ಕೆಪಿಎಸ್ಸಿ ನೇಮಕಾತಿಯ ಹಗರಣಕ್ಕೆ ಸಂಬಂಧಿಸಿದಂತೆ ಕೆಪಿಎಸ್ಸಿ ಕೇಂದ್ರ ಕಚೇರಿ ಮೇಲೆ ಸಿಐಡಿ ದಾಳಿ ನಡೆಸಿದೆ. ಪಶುವೈದ್ಯಾಧಿಕಾರಿ ನೇಮಕಾತಿಗೆ ಸಂಬಂಧಪಟ್ಟಂತೆ ರೇಡ್ ಮಾಡಿದೆ. ಮತ್ತೆ ಕೆಪಿಎಸ್ಸಿ ಕಚೇರಿ ಮೇಲೆ ಸಿಐಡಿ ಕೂಡ ದಿಢೀರ್ ದಾಳಿಯನ್ನ ಮಾಡಿದೆ. ಕಚೇರಿಯಲ್ಲಿ ದಾಖಲೆಯನ್ನ ಪರಿಶೀಲನೆ ನಡೆಸಿದೆ ಸಿಐಡಿ ತಂಡ. ಈ ಹಿಂದೆ ದಾಳಿ ನಡೆಸಿ ಕೆಲ ದಾಖಲೆಗಳನ್ನ ವಶಕ್ಕೆ ಪಡೆದಿತ್ತು. ಆಗಸ್ಟ್ 5ರಂದು ಕಚೇರಿ ಮೇಲೆ ದಾಳಿಯನ್ನ ನಡೆಸಿತ್ತು ಸಿಐಡಿ ತಂಡ. ಇದೀಗ ಮತ್ತೆ ದಾಳಿಯನ್ನ ಮಾಡಿದೆ. ಹಿಂದೆ ಕೂಡ ಕೆಲವು ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡಿತ್ತು, ಪರಿಶೀಲನೆಯನ್ನ ನಡೆಸಿತ್ತು. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಆಗಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ ಸಿಐಡಿ ದಾಳಿ ಮಾಡಿದೆ ಕೆಪಿಎಸ್ಸಿ ಕೇಂದ್ರ ಕಚೇರಿ ಮೇಲೆ. ನೇಮಕಾತಿಯಲ್ಲಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ ಸಿಐಡಿ ದಾಳಿ ಮಾಡಿದೆ ಕೆಪಿಎಸ್ಸಿ ಕಚೇರಿ ಮೇಲೆ. ಈ ಹಿಂದೆ ಕೂಡ ದಾಳಿ ಮಾಡಿದಾಗ ಸಾಕಷ್ಟು ದಾಖಲೆಗಳನ್ನ ವಶಕ್ಕೆ ಪಡೆದಿತ್ತು. ಇದೀಗ ಮತ್ತೆ ದಾಳಿ ಮಾಡಿ ದಾಖಲೆಗಳನ್ನ ವಶಕ್ಕೆ ಪಡೆದು ಪರಿಶೀಲನೆಯನ್ನ ನಡೆಸುತ್ತಿದೆ. ಏನೋ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಸಂಬಂಧಪಟ್ಟಂತೆ ಹಗರಣ ಆಗಿದೆ ಕೆಪಿಎಸ್ಸಿಯಲ್ಲಿ. ಇದೀಗ ತೀವ್ರ ಪ್ರಮಾಣಕ್ಕೆ ಹೋಗಿ ನಿಂತಿದೆ. ಕಚೇರಿಯಲ್ಲಿ ಸಿಐಡಿ ದಾಳಿ ಮಾಡಿದೆ. ಹಿಂದೆ ಕೂಡ ದಾಳಿ ಮಾಡಿತ್ತು, ಈಗಲೂ ಮತ್ತೆ ದಾಳಿ ಮಾಡಿ ದಾಖಲೆಗಳನ್ನ ವಶಕ್ಕೆ ಪಡೆಯುವಂತ ಹಂತದಲ್ಲಿದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಪಿಎಸ್ಸಿ ಕೇಂದ್ರ ಕಚೇರಿಗೆ ಸಿಐಡಿ ದಾಳಿಯನ್ನು ನಡೆಸಿದೆ. 329 ಅಭ್ಯರ್ಥಿಗಳಿಗೆ ಮತ್ತೆ ನೋಟಿಸ್ ನೀಡಿದೆ ಸಿಐಡಿ. ಹಿಂದೆ ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ಅನ್ನ ಜಾರಿ ಮಾಡ್ತಾ ಇದೆ. ಇಡಿ ಮುಂದೆ ತಪ್ಪೊಪ್ಪಿಗೆ ಮಾಹಿತಿ ಹಿನ್ನೆಲೆ ನೋಟಿಸ್ ಕಳಿಸಲಾಗುತ್ತೆ. ಹುದ್ದೆಗೆ ಆಯ್ಕೆಯಾಗಿದ್ದಂತ ಅಭ್ಯರ್ಥಿಗಳಿಗೆ ನೋಟಿಸ್ ಹೋಗಲಿದೆ. ಸಂದರ್ಶನಕ್ಕೆ ಕರೆದಿದ್ದಂತ ಅಭ್ಯರ್ಥಿಗಳಿಗೂ ಕೂಡ ನೋಟಿಸ್ ಹೋಗಲಿದೆ. ಒಂದೇ ದಿನ 329 ಅಭ್ಯರ್ಥಿಗಳಿಗೆ ಸಿಐಡಿ ನೋಟಿಸ್ ಕಳಿಸಲಿದೆ. ಅಭ್ಯರ್ಥಿಗಳು ಕೂಡ ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನ ನೀಡಿದೆ. 329 ಅಭ್ಯರ್ಥಿಗಳಿಗೆ ನೋಟಿಸ್ ನೀಡಿದ ಸಿಐಡಿ ನೋಟಿಸ್ ನೀಡಿದೆ 329 ಅಭ್ಯರ್ಥಿಗಳಿಗೆ. ಇನ್ನು ವಿಚಾರಣೆಗೆ ಹಿಂದೆ ಹಾಜರಾಗಬೇಕು ಅನ್ನುವಂತ ನೋಟಿಸ್ ನೀಡಿದೆ. ಯಾರೆಲ್ಲ ಸಂದರ್ಶನಕ್ಕೆ ಕರೆದಿದ್ರು ಆ ಅಭ್ಯರ್ಥಿಗಳನ್ನು ಕೂಡ ವಿಚಾರಣೆ ಮಾಡಲಿದೆ. ಹಾಗಾಗಿ ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಲಿದೆ. ಒಂದು ಕಡೆ ಈ ಹಗರಣವನ್ನ ಸಿಬಿಐಗೆ ತನಿಖೆಗೆ ನೀಡಬೇಕು ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಕೆಪಿಎಸ್ಸಿಯ ಕಚೇರಿ ಮೇಲೆ ಸಿಐಡಿ ಮತ್ತೆ ದಾಳಿಯನ್ನ ಮಾಡಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಯಾವೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಎಲ್ಲವೂ ಬಯಲಿಗೆ ಬರುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನೇತ್ರಾವತಿ ಲೈನ್ನಲ್ಲಿದ್ದಾರೆ. ನೇತ್ರಾವತಿ, ಈ ಒಂದು ನೋಟಿಸ್ ಜಾರಿ ಮಾಡಿದೆ ಇಡಿ ದಾಳಿ ಆದ ನಂತರ, ಮತ್ತೆ ಈಗ ಸಿಐಡಿ ದಾಳಿ ಮಾಡಿದೆ ಕೆಪಿಎಸ್ಸಿ ಕಚೇರಿ ಮೇಲೆ. ಏನು ಮಾಹಿತಿ ಇದೆ? ಮತ್ತೆ ಏನು ಸ್ಟೂಡೆಂಟ್ಗಳು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಈ ಒಂದು ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದೆ ನೇತ್ರಾವತಿ? ಎಸ್ ರಾಶಿಕಾ, ಈಗಾಗಲೇ ಏನು ಸಿಐಡಿ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಏನು ಈ ಒಂದು ಕೇಸ್ನ ಕೊಟ್ಟಿದೆ.
ಈ ಹಿಂದೆ ಆಗಸ್ಟ್ 5ರಂದು ಕೂಡ ಅಧಿಕಾರಿಗಳು ಈ ಕೆಪಿಎಸ್ಸಿ ಕೇಂದ್ರ ಕಚೇರಿ ಮೇಲೆ ಒಂದು ದಾಳಿಯನ್ನು ನಡೆಸಿದ್ರು. ಅಂದ್ರೆ ಇಂದು ಕೂಡ ಕೆಪಿಎಸ್ಸಿ ಕಚೇರಿಯಲ್ಲಿ ಈ ಹಿಂದೆ ದಾಳಿ ನಡೆಸಿದಾಗ ಕೆಲ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ರು. ಮತ್ತೆ ಇಂದು ಕೂಡ ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿ ಕಚೇರಿಯನ್ನ ಪರಿಶೀಲಿಸಿ ನೇಮಕಾತಿ ಸಂಬಂಧಿಸಿದ ಹಲವು ಪ್ರಮುಖ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದೆ. ಇನ್ನು ನೇಮಕಾತಿ ಪ್ರಕ್ರಿಯೆಯಲ್ಲಿ ವ್ಯಾಪಕ ಅಕ್ರಮ ಮತ್ತು ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪದ ಬೆನ್ನಲ್ಲೇ ಸಿಐಡಿ ಅಧಿಕಾರಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ ರಾಶಿಕಾ. ಇದೀಗ ಸಾಕ್ಷ್ಯಗಳು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈಗ ಈ 2ನೇ ಬಾರಿಗೆ ಈ ಒಂದು ದಾಳಿ ನಡೆದಿದೆ. ಹಾಗೆ ಅದೇ ಹಿನ್ನೆಲೆಯಲ್ಲೇ ಇಂದು ಏನು ಈ ಪಶು ವೈದ್ಯಾಧಿಕಾರಿಗಳ ಒಂದು ಪರೀಕ್ಷೆಯಲ್ಲಿ ಭಾಗಿಯಾಗಿದ್ದಂತಹ 329 ವಿದ್ಯಾರ್ಥಿಗಳಿಗೂ ಕೂಡ ಅಭ್ಯರ್ಥಿಗಳಿಗೂ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ನೋಟಿಸ್ ಕೂಡ ಜಾರಿಯನ್ನ ಮಾಡಿದ್ದಾರೆ. ಹಿಂದೆ ಏನು ಒಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಒಂದು ಏನು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಡೇಟೆಡ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಸಿಐಡಿ ಅಧಿಕಾರಿಗಳು ರಾಶಿಕಾ. ಓಕೆ ನೇತ್ರಾವತಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.